ಗಣಿನಾಡು ಬಳ್ಳಾರಿಯಲ್ಲಿ ರಂಗೋಲಿ ಹಬ್ಬದ ಸಂಭ್ರಮ ಮನೆ ಮಾಡಿದೆ ಅಂತ ಹೇಳ್ಬೋದು. ಗ್ಯಾರಂಟಿ ನ್ಯೂಸ್ ಹಾಗೂ ಯಾರ್ಡ್ ಸಿಕ್ಸ್ ಸಹಯೋಗದಲ್ಲಿ ರಾಜ್ಯಾದ್ಯಂತ 2 ದಿನಗಳ ಕಾಲ ಗ್ಯಾರಂಟಿ ನ್ಯೂಸ್ ವತಿಯಿಂದ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಕೂಡ ರಂಗೋಲಿ ಸ್ಪರ್ಧೆಯನ್ನು ಕೂಡ ಹಮ್ಮಿಕೊಳ್ಳಲಾಗಿದೆ. ಆದರೆ ಗಣಿನಾಡು ಬಳ್ಳಾರಿಯಲ್ಲಿ ಬಳ್ಳಾರಿ ನಗರದ SG ಕಾಲೇಜ್ ಮೈದಾನದಲ್ಲಿ ಗ್ಯಾರಂಟಿ ನ್ಯೂಸ್ ಅದೇ ರೀತಿಯಾಗಿ ಯಾರ್ಡ್ ಸಿಕ್ಸ್ ಸಹಯೋಗದಲ್ಲಿ ಈ ರಂಗೋಲಿ ಸ್ಪರ್ಧೆಯನ್ನು ಇಂದು ಏರ್ಪಡಿಸಲಾಗಿದೆ. ಇಂದು ಕೂಡ ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲಿ ಕೂಡ ಮಕರ ಸಂಕ್ರಾಂತಿ ಹಬ್ಬದ ನಿಮಿತ್ತವಾಗಿ ರಂಗೋಲಿ ಹಬ್ಬದ ನೆನಪಿಗಾಗಿ ವಿವಿಧ ಜಿಲ್ಲೆಗಳಲ್ಲಿ ರಂಗೋಲಿ ಸ್ಪರ್ಧೆಯನ್ನು ಕೂಡ ಹಮ್ಮಿಕೊಂಡಿದ್ದಾರೆ. ಬಳ್ಳಾರಿಯ SG ಮೈದಾನದಲ್ಲಿ ಈಗಲೇ ರಂಗೋಲಿ ಸ್ಪರ್ಧೆಯಲ್ಲಿ ಕೂಡ 175ಕ್ಕೂ ಹೆಚ್ಚು ಸ್ಪರ್ಧಾಳುಗಳು ಹೆಸರುಗಳನ್ನು ನೋಂದಣಿ ಮಾಡಿಸಿ ಈಗ ರಂಗೋಲಿ ಚಿತ್ತಾರವನ್ನು ಮೂಡಿಸ್ತಾ ಇದ್ದಾರೆ. ಹೀಗಾಗಿ ಬಳ್ಳಾರಿ ಜಿಲ್ಲೆಯ ವಿವಿಧ ಭಾಗದಿಂದ ಸಿರುಗುಪ್ಪ ಆಗಿರಬಹುದು, ಸಂಡೂರ ಸಿರುಗುಪ್ಪ ಸೇರಿದಂತೆ ವಿವಿಧ ಭಾಗದಿಂದ ಆಸಕ್ತರು ಸ್ಪರ್ಧಾಳುಗಳು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ರಂಗೋಲಿ ಚಿತ್ತಾರವನ್ನು ಮೂಡಿಸ್ತಾ ಇದ್ದಾರೆ. ಪ್ರಮುಖವಾಗಿ ಈಗ ನಾವು ಈ ದೃಶ್ಯಗಳನ್ನು ತೋರಿಸುವಂತ ನಮ್ಮ ಕ್ಯಾಮ್ರಾಮನ್ ಅವರು ದೃಶ್ಯಗಳನ್ನು ತೋರಿಸ್ತಾರೆ. ಈಗ ರಾಮ ಹಾಗೂ ಸೀತಾ ಅವರ ಚಿತ್ರವನ್ನು ರಂಗೋಲಿ ಚಿತ್ತಾರದಲ್ಲಿ ಮೂಡಿಸಿದ್ದಾರೆ. ಯಾವ ರೀತಿ ಅಚ್ಚುಕಟ್ಟಾಗಿ ಮೂಡಿಸಿದ್ದಾರೆ ಅದೇ ರೀತಿಯಲ್ಲಿ ಆ ಭಾಗದಲ್ಲಿ ನಾವು ನೋಡಬಹುದು. ಲಂಬೋದರ ವಿಘ್ನೇಶ್ ಅದೇ ರೀತಿಯಾಗಿ ಕೃಷ್ಣ ದೇವರ ಚಿತ್ರವನ್ನು ಕೂಡ ಅಚ್ಚುಕಟ್ಟಾಗಿ ಸುಂದರವಾಗಿ ರಂಗೋಲಿ ಚಿತ್ತಾರವನ್ನು ಬಿಡಿಸಿದರೆ. ಅದೇ ರೀತಿಗೆ ಆ ಭಾಗದಲ್ಲಿ ನೋಡಬಹುದು ರಾಮ ಮಂದಿರ ಜೊತೆ ರಾಮ ಹಾಗೂ ಸೀತಾ ಅವರ ಚಿತ್ತಾರವನ್ನು ಇಲ್ಲಿನ ಮಹಿಳೆಯರು ಅಚ್ಚುಕಟ್ಟಾಗಿ ಇನ್ನು ಬಿಡಿಸ್ತಾ ಇದ್ದಾರೆ. ಹೀಗಾಗಿ ಸುಮಾರು 175ಕ್ಕೂ ಹೆಚ್ಚು ಸ್ಪರ್ಧಾಳುಗಳು ಕೂಡ ಹೆಸರನ್ನು ನೋಂದಣಿ ಮಾಡಿಸಿ ಅವರು ಆಸಕ್ತಿಯಿಂದ ವಿವಿಧ ಭಾಗದಿಂದ ಇಲ್ಲಿ ಆಗಮಿಸಿ ಬೆಳಿಗ್ಗೆಯಿಂದಲೇ ತಮ್ಮ ಕೈ ಚಳಕದಿಂದ ಬಣ್ಣ ಬಣ್ಣದ ವೆರೈಟಿ ಆಕರ್ಷಣೀಯ ಮತ್ತು ಸಮಾಜಕ್ಕೆ ಸಂದೇಶ ಸಾರುವಂಥ ಚಿತ್ತಾರವನ್ನು ಮೂಡಿಸ್ತಾ ಇದ್ದಾರೆ. ಹೀಗಾಗಿ ಬಳ್ಳಾರಿ ಅಂದರೆ ಆದಿ ದೇವತೆ ಕನಕ ದುರ್ಗಮ್ಮ ದೇವರು ನೆನಪಿಗೆ ಬರ್ತದೆ. ಹೀಗಾಗಿ ಅಲ್ಲಿ ಸ್ಪರ್ಧಾಳು ಏನಂತಂದರೆ ಬಳ್ಳಾರಿ ನಗರದ ಆದಿ ದೇವತೆ ಅಂತ ಕನಕ ದುರ್ಗಮ್ಮ ದೇವಿಯ ಚಿತ್ತಾರವನ್ನು ಅಲ್ಲಿ ಮೂಡಿಸಿದ್ದಾರೆ. ಹೀಗಾಗಿ ಯಾರೇ ಬಳ್ಳಾರಿ ಜಿಲ್ಲೆಗೆ ಎಂಟ್ರಿ ಕೊಟ್ಟರೆ ಬಹುತೇಕವಾಗಿ ಭಕ್ತರು ಕನಕ ದುರ್ಗಮ್ಮ ದೇವಿಯ ದರ್ಶನ ಪಡಿತಾರೆ. ಹೀಗಾಗಿ ಇಲ್ಲಿ ಕನಕ ದುರ್ಗಮ್ಮ ದೇವಿಯ ಚಿತ್ತಾರವನ್ನು ಮೂಡಿಸಿದ್ದಾರೆ. ಇಲ್ಲಿ ಮಹಿಳೆ ಅವರು ಮೂಡಿಸಿದ್ದಾರೆ. ಹೀಗಾಗಿ ಬಹುತೇಕ ಇನ್ನಷ್ಟು ಸಾಕಷ್ಟು ಇಲ್ಲಿ ಅದೇ ರೀತಿಯಾಗಿ ನಾವು ನೋಡಬಹುದು. ವೆಂಕಟೇಶ್ವರ ದೇವರ ತಿರುಪತಿ ತಿಮ್ಮಪ್ಪನ ವೆಂಕಟೇಶ್ವರ ದೇವರ ಚಿತ್ರವನ್ನು ರಂಗೋಲಿಯಲ್ಲಿ ಕಲಾತ್ಮಕವಾಗಿ ಬಿಡಿಸಿದ್ದಾರೆ. ಹೀಗಾಗಿ ನಾವು ಅದೇ ರೀತಿಯಾಗಿ ಈ ಭಾಗದಲ್ಲಿ ನೋಡ್ತೇವೆ. ಪ್ರಮುಖವಾಗಿ ಈ ರಂಗೋಲಿ ಸ್ಪರ್ಧೆಯಲ್ಲಿ ಬಳ್ಳಾರಿ ಜಿಲ್ಲೆಯ ವಿವಿಧ ಭಾಗದಿಂದ ಬಂಜಾರ ಸಮುದಾಯದ ಯುವತಿಯರು ಕೂಡ ಬಂಜಾರ ಡ್ರೆಸ್ಸನ್ನು ಧರಿಸಿ ಅವರು ತಮ್ಮ ಬಂಜಾರ ಡ್ರೆಸ್ಸನ್ನು ಧರಿಸಿ ಅವರು ಕೂಡ ಚಿತ್ತಾರ ಇಲ್ಲಿ ಬಿಡಿಸ್ತಾ ಇದ್ದಾರೆ. ಅವರು ಕೂಡ ವಿವಿಧ ಭಾಗದಿಂದ ಆಗಮಿಸಿ ಬಣ್ಣ ಬಣ್ಣದ ರಂಗೋಲಿ ಚಿತ್ತಾರವನ್ನು ವೆರೈಟಿ ಸುಂದರವಾದ ಚಿತ್ತಾರವನ್ನು ಬಿಡಿಸ್ತಾ ಇದೆ. ಹೀಗಾಗಿ ಈಗಲೇ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಆಸಕ್ತಿಯಿಂದ ಕುತೂಹಲದಿಂದ ಅವರು ರಂಗೋಲಿಯನ್ನು ಬಣ್ಣ ಬಣ್ಣದ ರಂಗೋಲಿಯನ್ನು ಇನ್ನು ಮೂಡಿಸ್ತಾ ಇದ್ದಾರೆ. ಹೀಗಾಗಿ ಇಲ್ಲಿ ಕೂಡ ಸ್ಪರ್ಧಾಳು ಅವರು ಇದ್ದಾರೆ. ಅವ್ರು ಯಾವ ರೀತಿ ಗ್ಯಾರಂಟಿ ನ್ಯೂಸ್ ಹಮ್ಮಿಕೊಂಡಿದೆ ಈ ರಂಗೋಲಿ ಸ್ಪರ್ಧೆ ಕಾರ್ಯಕ್ರಮದಲ್ಲಿ ಅವರು ಭಾಗವಹಿಸಿ ಆಸಕ್ತಿಯಿಂದಲೇ ತಮ್ಮ ಊರಿಂದ ಆಗಮಿಸಿ ಇಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಚಿತ್ತಾರ ಬಿಡಿಸ್ತಾ ಇದ್ದಾರೆ. ಹೀಗಾಗಿ ಬಂಜಾರ ಸಮುದಾಯದ ಯುವತಿ ನಮ್ಮ ಜೊತೆ ಇದ್ದಾರೆ. ಏನು ಹೇಳ್ತೀವಿ ಕಾರಣ ಅಮ್ಮ, ನೀವು ಎಲ್ಲಿಂದ ಬಂದಿರಿ? ಇವತ್ತು ಗ್ಯಾರಂಟಿ ನ್ಯೂಸ್ ವತಿಯಿಂದ ಒಂದು ರಂಗೋಲಿ ಸ್ಪರ್ಧೆ ಕಾರ್ಯಕ್ರಮ ಹಮ್ಮಿಕೊಂಡಿದೆ. ಏನ್ ಖುಷಿ ಆಗ್ತದೆ? ಯಾವ ರೀತಿ? ಬಹಳ ಖುಷಿ ಆಯ್ತು ಸರ್. ನಮ್ಮ ಇದನ್ನ ರಂಗೋಲಿಯನ್ನು ನೋಡಿ ತುಂಬಾನೇ ಖುಷಿ ಆಯ್ತು. ನಮ್ದು ಬಳಗಲ್ ತಾಂಡದಿಂದ ಬಂದಿವಿ ಸರ್. ಈಗ ಎಷ್ಟು ಜನ ಬಂದಿರಿ ತಾಂಡದಿಂದ? ಆಮೇಲೆ ಬೇರೆ ಬೇರೆ ಕೂಡ ಎಲ್ಲ ಬಂದಾರಲ್ಲ? ನಮ್ಮೂರಿಂದ ನಾವು 4 ಮೆಂಬರ್ಸ್ ಬಂದಿವಿ ಸರ್.
ಒಂದು ನೀವು ರಂಗೋಲಿ ಚಿತ್ರ ಬಿಡಿಸೋ ಜೊತೆ ನಿಮ್ಮದೇ ಒಂದು ಸಮುದಾಯದ ಡ್ರೆಸ್ನ ಒಂದು ಒಂದು ಸಂಸ್ಕಾರ ಬಿಂಬಿಸುವಂತ ಡ್ರೆಸ್ ಕೂಡ ಧರಿಸಿದ್ರಿ. ಇಲ್ಲಿ ಯಾವ ರೀತಿ ಖುಷಿ ಆಗ್ತದೆ? ಟೋಟಲ್ ವೆರೈಟಿ ಬಣ್ಣ ಇಳಿಸ್ಯಾರ. ತುಂಬಾನೇ ಖುಷಿ ಆಯ್ತು ಸರ್, ಎಲ್ಲವೂ ಬಣ್ಣ ಬಣ್ಣದ ವಿಚಾರಗಳನ್ನು ನೋಡಿ. ಮತ್ತೆ ನಾವು ಸಹ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀವಿ ಸರ್. ನಮಗ್ ಬಹಳ ಖುಷಿ ಆಗಿದೆ ಅಂತ ಹೇಳಿದ್ರೆ? ಹೌದು ಸರ್, ನಮಗೂ ಬಹಳ ಖುಷಿ ಆಗಿದೆ ಸರ್. ಅಂದ್ರೆ ಈ ಹಿಂದೆ ಬೇರೆ ರಂಗೋಲಿ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ರ ಅಥವಾ ಇದೇ ಈ ದೊಡ್ಡ ಪ್ರೋಗ್ರಾಮ್ ಈ ಬಳ್ಳಾರಿಯಲ್ಲೇ ಭಾಗವಹಿಸಿದ್ರು? ಬಳ್ಳಾರಿಯಲ್ಲೂ ಇದೇ ಭಾಗವಹಿಸ್ತಿರೋದು ಸರ್. ಊರಲ್ಲಿ ಅಂದ್ರೆ ಬಹಳ ಕಡೆ ಹಾಕಿದೀವಿ ಸರ್. ಅಲ್ಲಿ ಮನೆ ಮುಂದೆ ಅಲ್ಲೆಲ್ಲ ಹಾಕ್ತಿರಿ. ಈಗ ಇಂಥ ಒಂದು ಅವಕಾಶ, ಸುವರ್ಣ ಅವಕಾಶ ಸಿಕ್ಕಿದೆ, ಬಹಳ ಖುಷಿ ಆಗ್ಯದ ಅಂತ ಹೇಳಿದ್ರೆ? ಹೌದು ಸರ್, ಬಹಳ ಖುಷಿ ಆಯ್ತು ಸರ್ ಈ ಸುವರ್ಣವನ್ನು ಸಿಕ್ಕಿದ್ದಕ್ಕೆ. ಇದು ರಂಗೋಲಿ ಸ್ಪರ್ಧೆಯಲ್ಲಿ ಭಾಗವಹಿಸಿದಂತ ಬಂಜಾರ ಯುವತಿಯ ಅವರ ಮಾತಾಗಿದೆ. ನಾವು ಕೂಡ ಮನೆ ಮುಂಭಾಗದಲ್ಲಿ ರಂಗೋಲಿ ಚಿತ್ತಾರವನ್ನು ಬಿಡಿಸ್ತಾ ಇದ್ದೇವೆ. ಆದರೆ ಈಗ ಗ್ಯಾರಂಟಿ ನ್ಯೂಸ್ ವತಿಯಿಂದ ಹಮ್ಮಿಕೊಂಡಂತ ಈ ರಾಜ್ಯ ಮಟ್ಟದ ರಂಗೋಲಿ ಸ್ಪರ್ಧೆಯಲ್ಲಿ ನಾನು ಹಾಗೂ ಹಲವು ಮಹಿಳೆಯರು ಕೂಡ ಭಾಗವಹಿಸೋದು ಸಾಕಷ್ಟು ಖುಷಿ ಕೂಡ ತಂದಿದೆ ಎಂಬ ಮಾತುಗಳನ್ನು ಆಡಿದ್ದಾರೆ. ಕ್ಯಾಮರಾಮ್ಯಾನ್ ಶಿವು ಜೊತೆ ನಾಗಪ್ಪ ಮಾಲಿ ಪಾಟೀಲ್, ಬಳ್ಳಾರಿ.